ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ಏನು ಟಾಪಿಕ್ ತೊಗೊಂಬಂದಿದ್ದೀನಿ ಅಂದರೆ ನಾನು ನನಗೆ ತುಂಬ ಜನ ಕೇಳ್ತಾ ಇದ್ರು ಲೈವಲ್ಲಿ ಬಂದು, ಆಮೇಲೆ ತುಂಬ ಜನ ಪರ್ಸ್ನಲ್ ಆಗಿ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡ್ತಾಯಿದ್ರು. ಏನಂದರೆ ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, 4000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಮೋನೋ ಹೇಗೆ ಮಾಡ್ಕೊಳ್ಳೋದು ಅಂತ. ಆ, ನಾನು ಕೂಡ ಜಸ್ಟ್ 3-4 ಮಂತ್ಸಲ್ಲೇ ಏನು ಕಂಪ್ಲೀಟ್ ಮಾಡಿಕೊಂಡು ನನ್ನ ಚಾನಲ್ನ ಮೋನೋ ಮಾಡ್ಕೊಂಡಿದ್ದು ನಾನು. ಸೊ ಇನ್ನೇನು ಪೇಮೆಂಟ್ ಬರೋ ಮೂಮೆಂಟಲ್ಲಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಕ್ಚುಲಿ ಇವತ್ತು ನಾನು ನನ್ನ ಚೇರ್ನ ಬಿಟ್ಟು ನನ್ನ ರೂಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಸೊ ಈ ವರ್ಷದ ಮೊದಲನೇ ವೀಡಿಯೋ ಆ್ಯಕ್ಚುಲಿ ಇದು ನಂದು. ಒಂದು ಇನ್ಫಾರ್ಮೇಟಿವ್ ಆಗಿ ವೀಡಿಯೋ ಕೊಡಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದಿದ್ದು 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಲೆಸ್ ಆಗುತ್ತೆ, ಆಮೇಲೆ ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಹೇಳಿ ಅಂತ. ಇದ್ರ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಆ್ಯಕ್ಚುಲಿ ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ. ಬಿಕಾಸ್ ಏನಕ್ಕೆ ಅಂದರೆ ನಾನು ಮೋನೋ ಆಗೋವರೆಗೂ ತುಂಬ ಅಂದರೆ ತುಂಬ ಡೈಲಿ ಲೈವ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ನನಗೂ ಫಸ್ಟ್ ಇದೇ ಡೌಟ್ ಇತ್ತು ಆ್ಯಕ್ಚುಲಿ. ಏನು ಹೇಗಪ್ಪ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ನನಗೆ ಚಾನಲ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ, ಡೇಟ್ ಬೇರೆ ಮುಗಿತಾ ಬಂದಿದೆ. ಅಂದರೆ 365 ಡೇಸ್ ಇರುತ್ತೆ 1 ಇಯರು. ಅಷ್ಟರೊಳಗಡೆ ನಮಗೆ ಡೇಟ್ ಮುಗ್ದೋಗ್ಬಿಡುತ್ತೆ, ಏನಪ್ಪ ಮಾಡೋದು, ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಲಾಸ್ಟ್ ಇಯರ್ ಜಾನ್ವರಿ 1 ಒಂದು LJ ಬ್ಲಾಗ್ಸ್ ಕನ್ನಡ ಅಂತ ಹೇಳಿಬಿಟ್ಟು ಒಂದು ಚಾನಲ್ ಕೂಡ ಸ್ಟಾರ್ಟ್ ಮಾಡಿದೆ. ಓಕೆ ಆಯಿತು, ಹೊಸ ಚಾನಲಲ್ಲಿ ನಾನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ, ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇದೇ ಚಾನಲ್ನ ಕಂಟಿನ್ಯೂ ಮಾಡಿದೆ ನಾನು ಕೂಡ. ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನೀವು ಲೈವ್ ಮಾಡಿ. ಲೈವ್ ಮೇಯ್ನ್ ಇಂಪಾರ್ಟೆಂಟ್. ನಿಮಗೆ ತುಂಬ ಅಂದರೆ ತುಂಬ ಬ್ಯಾಕ್ ಬೋನ್ ಸಪೋರ್ಟಾಗಿ ನಿಂತ್ಕೊಳ್ಳುತ್ತೆ ಲೈವ್ ಅನ್ನೋದು. ಅದಕ್ಕಿಂತ ಹೆಚ್ಚಾಗಿ ವ್ಲಾಗ್ಸ್ನ ಹಾಕಿ. ನಾನು ಹೇಳ್ಬಿಡ್ತೀನಿ ಫಸ್ಟು ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಡ್ತೀನಿ ನಾನು ನಿಮಗೆ. ಸಬ್ಸ್ಕ್ರೈಬರ್ಸ್ ನೀವು ಮಾಡ್ಕೋಬೇಕಂದ್ರೆ ಡೈಲಿ ವ್ಲಾಗ್ಸ್ ಹಾಕಿ, ಮತ್ತು ಡೈಲಿ 2ರಿಂದ 3 ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿ, ಒಳ್ಳೆ ಚೆನ್ನಾಗಿರೋವಂಥದ್ದು. ನೀವು ನ್ಯಾಚುರಲ್ ಆಗೇ ಇದ್ರೂ ಪರವಾಗಿಲ್ಲ, ಎಡಿಟಿಂಗು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ. ಒಂದು ವಾರ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ನಿಮ್ಮ ಚಾನಲ್ನ. ಯಾವ ಥರ ಅಂದರೆ ಯಾವ ಟೈಮಿಗೆ ಹಾಕಿ, ದಿನ ಒಂದೊಂದು ಟೈಮಿಗೆ ಹಾಕಿ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಯಾವ ಟೈಮಿಗೆ ಹಾಕಿದಾಗ, ಬಟ್ ನೀವು ಯಾವ ಟೈಮಿಗೆ ಅಪ್ಲೋಡ್ ಮಾಡ್ತೀರಲ್ಲ ಆ ಟೈಮ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ನಾನು ಅಂದರೆ, ಅದೇ ಟೈಮ್ಗೆ ಹಾಕಿದ್ರೆ ನಿಮ್ಮದು ವೀಡಿಯೋ ಕೂಡ ರನ್ ಆಗುತ್ತೆ ಚೆನ್ನಾಗಿ. ಆವಾಗ ನಿಮಗೆ, ನನಗೆ ಪರ್ಸ್ನಲಿ ಇದಾಗಿರೋಂಥ ಅನುಭವ ನಾನು ಹೇಳ್ತಾ ಇರೋದು, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ತುಂಬ ಟೆಕ್ನಿಕಲಿನೂ ನನಗೆ ಗೊತ್ತಿಲ್ಲ. ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ಟೈಮ್ನ ನೆನ್ಪಿಟ್ಕೊಂಡು ನೀವು ಯಾವ ಟೈಮಲ್ಲಿ ಹಾಕಿರೋ ವೀಡಿಯೋ ಕ್ಲಿಕ್ ಆಗಿದೆ ಅಲ್ಲ ಆ ಟೈಮ್ ರೆಗ್ಯುಲರಾಗಿ ಆ್ಯಡ್ ಮಾಡ್ಕೊತಾ ಹೋಗಿ. ಸೊ ನಿಮ್ಗೆ ಅಲ್ಲಿ ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ವೀಡಿಯೋಯಿಂದನೂ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಹಾಗೆ ಲೈವಿಂದ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಲೈವ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಲೈವು ಮತ್ತು ಶಾರ್ಟ್ಸ್ ವೀಡಿಯೋಯಿಂದನೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರುವಂಥದ್ದು. ಲೈವ್ ಮಾಡಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಬರಲ್ಲ, ಹೌದು. ಇವಾಗ ಬಿಗಿನರ್ಸ್ ಏನಿರ್ತಾರೆ ಅವ್ರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಸ್ಟಾರ್ಟಿಂಗ್ ಲೈವ್ ಮಾಡಿದಾಗ ಯಾರೂ ಬರ್ತಾ ಇರಲಿಲ್ಲ. ಬೇಜಾರಾಗೋದು ಲೈವಲ್ಲಿ, ಸುಮ್ಮನೆ ಕೂತ್ಕೊಳ್ಬೇಕಿತ್ತು, ಆ ಥರ ಎಲ್ಲ ಫೀಲ್ ಆಗ್ತಾ ಇತ್ತು. ನಾನೇನು ಮಾಡ್ತಿದ್ದೆ, 10 ನಿಮಿಷ 15 ನಿಮಿಷ ಮಾಡ್ಬಿಟ್ಟು ಎಂಡ್ ಮಾಡ್ಬಿಡ್ತಾ ಇದ್ದೆ, ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಯಾರೂ ಬರಲ್ಲ ಅಂತ ಹೇಳಿ. ಅದಾದಮೇಲೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಸ್ವಲ್ಪ ಜನನ ಫ್ರೆಂಡ್ ಮಾಡಿಕೊಂಡೆ. ಅವ್ರ ಲೈವಿಗೆ ಹೋಗ್ತಾ ಇದ್ದೆ, ಅವ್ರ ಲೈವಲ್ಲಿ ಬರೋರನ್ನ ಮಾತಾಡಿಸ್ತಾ ಇದ್ದೆ. ಅವರಿಂದ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನಾನು ನನ್ನ ಲೈವ್ ಇಂಥ ಟೈಮಲ್ಲಿದೆ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದೆ. ನಾವು ಹಾಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಅವಾಗ ಅವ್ರು ಬಂದು, ಇವಾಗ ಹಿಂಗಾಗಿದೆ ಅಂದರೆ ನೀನು ಬಂದರೆ ನಾನು ಬರ್ತೀನಿ, ಇಲ್ಲಾಂದ್ರೆ ನಾನು ಬರಲ್ಲ ಅನ್ನೋ ಥರ ಇದೆ. ಕೆಲವ್ರು ಹಂಗಿರಲ್ಲ, ಎಲ್ಲರೂ ಹಾಗೆ ಇರಲ್ಲ, ಬಟ್ 90% ಹಾಗೆ ಇರೋದು. ನೀನು ನನ್ನ ಲೈವಿಗೆ ಬಂದರೆ ನಾನು ನಿನ್ನ ಲೈವಿಗೆ ಬರ್ತೀನಿ, ಹಾಗಿದ್ದಾರೆ. ಬಟ್ ಆಯಿತು, ಸಪೋರ್ಟ್ ಮಾಡ್ತಾ ಇದ್ವಿ, ಅವರು ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಅದಾದಮೇಲೆ ಒನ್ ಟೈಮಲ್ಲಿ ನನ್ನ ಚಾನಲ್ಲು ಲೈವ್ ಬಂದು ವೈರಲ್ ಆಯಿತು. ನನಗೆ ಕರೆಕ್ಟಾಗಿ ಶಿವರಾತ್ರಿ ಹಬ್ಬದ ದಿನ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಇದ್ದಿದ್ದು ಬರೀ 131 ಜನ ಸಬ್ಸ್ಕ್ರೈಬರ್ಸು, 272 ವಾಚ್ ಅವರ್ಸ್ ಅಷ್ಟೇ ಇದ್ದಿದ್ದು ನನಗೆ. ಬಟ್ ನನಗೆ ವಾಚ್ ಅವರ್ ಬೇಗನೆ, ಇದು ಸಬ್ಸ್ಕ್ರೈಬರ್ಸ್ ಬೇಗನೆ ರೀಚ್ ಆಯಿತು. ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಮಾತ್ರ. ಆಮೇಲೆ ಕ್ಲಿಕ್ ಆಗೋಯಿತು. ನಂದು ಶಿವರಾತ್ರಿ ಹಬ್ಬದ ದಿನವೇ ವೈರಲ್ ಆಯಿತು ಏನು ನನ್ನ ಲೈವ್ ಕೂಡ. ಹೇಗೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. 3000 4000 ಆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. 7000 9000ವರೆಗೂ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು ಅವಾಗ. ಬಟ್ ಅದ್ರ ಸಮಕ್ಕೆ ಏನಾಗುತ್ತೆ ಗೊತ್ತಾ, ಬ್ಯಾಡ್ ಕಮೆಂಟ್ಸು ತುಂಬ ಬರುತ್ತೆ. ನೀವು ಅದನ್ನು ಫೇಸ್ ಮಾಡಬೇಕಾಗತ್ತೆ ಫಸ್ಟು. ಬ್ಯಾಡ್ ಕಮೆಂಟು ತುಂಬ ಅಂದರೆ ತುಂಬ ಬರುತ್ತೆ. ನೀವು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದರೆ ಬೇಗ ಚಾನಲ್ ಮೋನ ಆಗುತ್ತೆ. ನಿಮಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದಾರಾ, ದಯವಿಟ್ಟು ಬ್ಲಾಕ್ ಮಾಡಿ ಬಿಸಾಕಿ ಅವ್ರನ್ನ, ತಲೆ ಕೆಡಿಸ್ಕೊಬೇಡಿ. ಧೈರ್ಯ ಇದೆಯಾ ಮಾತಾಡಲಿಕ್ಕೆ ಮಾತಾಡಿ, ಆಗ್ತಾ ಇಲ್ವಾ
ಮನೆಯಲ್ಲಿ ಅದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ ಗೊತ್ತಾದರೆ ಅನ್ನೋದಾದರೆ ಹೈಡ್ ಮಾಡಿ ಬಿಸಾಡ್ಬಿಡಿ. ಆದಷ್ಟು ಫೇಸ್ ಲೈವ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಒಂದೇ ರೀಸನ್ನು, ಬೇಗ ಜಾಸ್ತಿ ವ್ಯೂಸ್ ಬರುತ್ತೆ ಫೇಸ್ ಲೈವ್ ಮಾಡೋದ್ರಿಂದ ಒಂದು. ಆಮೇಲೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಆಗ್ತಾರೆ, ವಾಚ್ ಅವರ್ ಜಾಸ್ತಿ ಬರುತ್ತೆ. ನಿಮಗೆ ವ್ಯೂಸ್ ಎಷ್ಟು ಬರುತ್ತೆ ಅಲ್ಲ, ಚಾರ್ಟ್ ರೇಟು ವ್ಯೂಸ್ ಎಲ್ಲ, ಅಷ್ಟು ನಿಮಗೆ ಬೇಗನೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ನಾನು ಸಜೆಸ್ಟ್ ಮಾಡೋದು ಇಷ್ಟೇ, ಲೈವ್ ಮಾಡಿ ಕಂಟಿನ್ಯೂಸ್ ಆಗಿ. ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಲೈವ್ ಹೋದ್ರೂ ನೀವು ಹೇಳಬೇಕು, ನಂದು ಇಂಥ ಟೈಮಿಗೆ ನಾನು ಲೈವ್ ಮಾಡ್ತೀನಿ ಬನ್ನಿ ಅಂತ. ಇನ್ವೈಟ್ ಮಾಡಲೇಬೇಕಾಗತ್ತೆ. ಸ್ಟಾರ್ಟಿಂಗ್ ಏನೂ ಮಾಡಲಿಕ್ಕಾಗಲ್ಲ. ಇವಾಗ ನಾನು ಯಾರು ಲೈವ್ಗೆ ಹೋದ್ರೂ ನಾನೇನು ಇನ್ವೈಟ್ ಮಾಡಲ್ಲ. ಯಾಕಂದರೆ ಆಲ್ಮೋಸ್ಟ್ ನನ್ನ ಲೈವ್ ಟೈಮ್ ಎಲ್ರಿಗೂ ಗೊತ್ತಿದೆ, ನೈಟ್ 9 ಗಂಟೆಗೆ ಇರುತ್ತೆ ಅಂತ. ನಾನು ಮಾಡಿಲ್ಲ ಅಂದರೆ ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಲೈವ್ ಇಲ್ವಾ ಅಂತ ಹಾಕ್ತಾರೆ, ಇನ್ಸ್ಟಾದಲ್ಲಿ ಲೈವ್ ಇಲ್ವಾ ಅಂತ ಮೆಸೇಜ್ ಹಾಕ್ತಾರೆ. ನನ್ನ ಶಾರ್ಟ್ಸ್ ವೀಡಿಯೋ ಕೂಡ ಹಾಕ್ತಾರೆ. ನಾನು ವೀಡಿಯೋಸ್ ಮಾಡ್ತಾ ಇಲ್ಲ, ಬಟ್ ಶಾರ್ಟ್ಸ್ ವೀಡಿಯೋ ಹಾಕ್ತೀನಿ ಮತ್ತು ಲೈವ್ ಅಂತೂ ಮಾಡ್ತೀನಿ. ಇವಾಗ ಲೈವು ಪ್ರಾಪರಾಗಿ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಈ ಇಯರಿಂದ ನಾನು ಕಂಟಿನ್ಯೂಸ್ ಮಾಡ್ಬೇಕು ಅಂದ್ಕೊಂಡೆ, ಅದು ಆಗ್ತಾನೆ ಇಲ್ಲ. ಈ ವರ್ಷದ 2026ನೇ ಇಸ್ವಿಯ ಮೊದಲನೇ ವಿಡಿಯೋ ಶೂಟ್ ನಾನೀಗ ಮಾಡ್ತಾ ಇರೋದು ಕೂಡ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮಾಡಬೇಕು ಅಂತ. ತುಂಬ ಜನ ಕೇಳ್ತಾ ಇದ್ರು, ತುಂಬ ಜನಕ್ಕೆ ಲೈವಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಓಕೆ, ಯಾಕೆ ನಾನು ಇದನ್ನೇ ಒಂದು ವಿಡಿಯೋ ಮಾಡಿ ಹೇಳಬಾರ್ದು ಅನ್ನೋದು ಒಂದೇ ಒಂದು ರೀಸನ್ಗೋಸ್ಕರ. ತುಂಬ ಜನ ಹೇಳ್ತಾ ಇದ್ರು ವಿಡಿಯೋ ಮಾಡಿ ಹಾಕಿ, ನಮಗೆ ಅರ್ಥ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಕಷ್ಟ ಏನಲ್ಲ, ಕಷ್ಟ ಅಂದ್ಕೊಂಡ್ರೆ ಅಷ್ಟೇ ಕಷ್ಟ ಆಗುತ್ತೆ. 4 ತಿಂಗಳು 3 ತಿಂಗಳಲ್ಲಿ ನಾವೆಲ್ಲ ಮೋನೋ ಮಾಡ್ಕೊಂಡಿದ್ದೀವಿ ಅಂದರೆ ದೊಡ್ಡ ಮಾತೇ ಅಲ್ಲ. ಅಷ್ಟು ಈಸಿನೂ ಅಲ್ಲ. ನಾವು ಹೇಗೆ ತಗೊಳ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಆದಷ್ಟು ಫೋಕಸ್ ಮಾಡಿ. ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ ಆಗ್ತಾರೆ ನಿಮಗೆ. ಇನ್ನೇನು ಹೇಳೋದು, ಚೆನ್ನಾಗಾಗತ್ತೆ. ಎಲ್ಲರದ್ದು ಚಾನಲ್ ಗ್ರೋ ಅಪ್ ಆಗುತ್ತೆ. ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಅನಾಲಿಸ್ಟಿಕ್ಕಾಗಿ ಹೋಗಿ ನೀವು ಚೆಕ್ ಮಾಡಿ ನಿಮ್ಮ ವೀವರ್ಸ್ ಯಾವ ಟೈಮಲ್ಲಿ ಬ್ಯುಸಿ ಇರ್ತಾರೆ ಅಂತ. ಆ ಟೈಮಲ್ಲಿ ಆದಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ವೀವರ್ಸ್ ಯಾವ ಟೈಮಲ್ಲಿ ಎಂಗೇಜ್ ಇರ್ತಾರಲ್ಲ, ಆ ಟೈಮಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನನಗೂ ವ್ಯೂಸ್ ಬರಲ್ಲ, ನನಗೆ ಲೈವಲ್ಲಿ ಬಂದಿರೋದ್ರಲ್ಲಿ 1% ಕೂಡ ನನಗೆ ವ್ಯೂ ಬರಲ್ಲ ವೀಡಿಯೋಗೆ. ಸೊ ನಾನು ಹೇಳೋದಿಷ್ಟೇ, ಕಷ್ಟ ಅಂತ ಕೂತ್ಕೊಂಡ್ರೆ ಎಲ್ಲದೂ ಕಷ್ಟ ಆಗುತ್ತೆ. ಇಲ್ಲ ನಾನು ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಯಾವುದೂ ಕಷ್ಟ ಅಲ್ಲ. ತುಂಬ ಜನ, ನಾನಾದರೂ ಅಟ್ಲೀಸ್ಟ್ 1 ಚಾನಲ್ ಮೋನೋ ಮಾಡ್ಕೊಂಡಿದ್ದೀನಿ. ತುಂಬ ಜನ 2 3 ಚಾನಲ್ ಮೋನೋ ಮಾಡ್ಕೊಂಡಿದ್ದಾರೆ. ಅದು 2-3 ಮಂತ್ಸಲ್ಲಿ ಅಟ್ ಎ ಟೈಮ್. ನೈಟ್ ಟೈಮು ಮ್ಯೂಟ್ ಲೈವ್ ಹಾಕ್ಬಿಟ್ಬಿಡಿ. ಅದರಿಂದನೂ ಒಂದು ಸ್ವಲ್ಪ ಏನು ವಾಚ್ ಅವರ್ಸ್ ಬರುತ್ತೆ. 10 ಅವರ್ ಬರಲಿ ಬಿಡಿ, 10 ಅವರ್ಸ್ ಬಂದರೂ ಸಾಕಲ್ಲ, ಹೆಲ್ಪ್ ಆಗುತ್ತೆ. ಮತ್ತು ಪ್ಲೇ ಲಿಸ್ಟ್ ಆನ್ ಮಾಡಿಸ್ಕೊಳ್ಳಿ ಕೆಲವ್ರ ಕಡೆಯಿಂದ. ತುಂಬ ಜನ ನಿಮ್ಮ ಏನು ವೀಡಿಯೋಸ್ ಇದೆಯಲ್ಲ ಅದನ್ನೆಲ್ಲ ಒಂದು ಪ್ಲೇ ಲಿಸ್ಟ್ ಮಾಡಿಬಿಡಿ ನಿಮ್ಮ ಚಾನಲಲ್ಲಿ. ಅದನ್ನು ಕೆಲವ್ರನ್ನ ಕೇಳಿ ನೋಡಿ, ಪ್ಲೇ ಲಿಸ್ಟ್ ಆನ್ ಮಾಡಿಕೊಡೋದಾದರೆ ಆಟೋಮೆಟಿಕ್ ನಿಮ್ಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಿ. ಚಾನಲ್ ನೀವು ಯಾರು ಹೊಸೊಬ್ರೆಲ್ಲ ಮಾಡೋದಕ್ಕೆ ರೆಡಿ ಇದ್ದೀರಾ ಇವಾಗ, ಅವರೆಲ್ಲ ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. 50 ಸಬ್ಸ್ಕ್ರೈಬರ್ಸ್ನ ಬೇಗ ಮಾಡ್ಕೊಳ್ಳಿ. ಬೇರೆಯವ್ರ ಲೈವ್ ಅಟೆಂಡ್ ಮಾಡಿ, ಅಲ್ಲಿಂದ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ ಬೇಗ. 50 ಜನ ನೀವು ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನೀವು ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿವರೆಗೂ ಆಪ್ಷನ್ ಕೊಡಲ್ಲ YT ಅವರು ಯೂಟ್ಯೂಬಲ್ಲಿ. 50 ಜನ ಆಗಿದ ತಕ್ಷಣ ನಿಮಗೆ ಲೈವ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಲೈವ್ ಮಾಡಿ. ಆದಷ್ಟು ಬರೀ ಲೈವಲ್ಲೇ ಫಿಕ್ಸ್ ಆಗಬೇಡಿ. ವೀಡಿಯೋಸ್ ಅಪ್ಲೋಡ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಕೊಡಿ. ಚಿಕ್ಕ ಪುಟ್ಟದ್ದು ತುಂಬ ಲೆಂತಿ ವೀಡಿಯೋಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನೇ ಶಾರ್ಟ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಅದನ್ನಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ 2ರಿಂದ 3 ಆದರೂ ಅಪ್ಲೋಡ್ ಮಾಡಿ. ಮಿನಿಮಮ್ 2 ಆದರೂ ಅಪ್ಲೋಡ್ ಮಾಡಿ ದಿನಕ್ಕೆ ಶಾರ್ಟ್ಸ್ ವೀಡಿಯೋ. ಅದರಿಂದನೂ ಚೆನ್ನಾಗಿ ಸಿಗತ್ತೆ ನಿಮಗೆ ಸಬ್ಸ್ಕ್ರೈಬರ್ಸು. ನಾವೆಲ್ಲ ಹೀಗೆ ಮಾಡಿದ್ದು. ನನಗೆ ಯಾರೂ ಪ್ಲೇ ಲಿಸ್ಟ್ ಆನ್ ಮಾಡಿಕೊಟ್ಟಿಲ್ಲ, ನಾನು ಯಾರ ಹತ್ರನೂ ಆನ್ ಮಾಡಿಸ್ಕೊಂಡಿಲ್ಲ. ನನಗೆ ಆಲ್ಮೋಸ್ಟ್ ಲೈವಿಂದನೇ ನನಗೆ ಚೆನ್ನಾಗಿ ಬರ್ತದೆ. ನಂಗೆ ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನಾನು ಸ್ಟಾರ್ಟಿಂಗ್ 1-2 ಅಷ್ಟನ್ನು ವಾಯ್ಸ್ ಲೈವ್ ಮಾಡಿದ್ದು. ನಾನು ಎಲ್ಲ ಆಮೇಲೆ ಫೇಸ್ ಲೈವೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಸ್ಟಾರ್ಟಿಂಗೆಲ್ಲ 10, 12, 13, 15 ಈ ಥರ ಹಿಂಗೆ ಬರ್ತಾಯಿತ್ತು. ಆಮೇಲೆ 20, 22, 23 ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ 30, 32 ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜನ ಉರ್ಕೊಂಡಿರೋದು ಉಂಟು ನನಗೆ ಆ ಥರ ವಾಚ್ ಅವರ್ಸ್ ಬರುವಾಗ. ಕೊನೆಗೆ 272, 172, 193, 200, 300, ಕೆಲವೊಂದು ಸಲ 700ವರೆಗೂ ಬಂದಿದ್ದು ಉಂಟು ವಾಚ್ ಅವರು. ನೀವು ಲೈವ್ ಎಷ್ಟು ಟೈಮಿಗೆ ಮಾಡ್ತೀರಾ, ಎಷ್ಟು ಅವರ್ ಮಾಡ್ತೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಾನು 4 ಅವರ್ 5 ಅವರ್ ಎಲ್ಲ ಮಾಡ್ತಾಯಿದ್ದೆ. ಬೆಳಗ್ಗೆ ಆಫೀಸ್ ಹೋಗಿ ಸಂಜೆ
ಮನೆಗೆ ಬರೋದೇ 9:30 ಆಗ್ಬಿಡ್ತಾ ಇತ್ತು. ಬಂದ ತಕ್ಷಣ ಅಡುಗೆ ಏನೂ ಇಲ್ಲ. ಬಂದ ತಕ್ಷಣ ಫ್ರೆಶ್ ಅಪ್ ಕೂಡ ಆಗ್ತಾ ಇಲ್ಲ. ತುಂಬ ಕಡಿಮೆ ನಾನು ಫ್ರೆಶ್ ಅಪ್ ಆಗಿ ಲೈವಲ್ಲಿ ಕೂತಿರೋವಂಥದ್ದು. ಬಂದು ಏಕ್ದಮ್ ಅದೇ ಡ್ರೆಸ್ಸಲ್ಲಿ ನಾನು ಆಫೀಸ್ ಹೆಂಗೆ ಹೋಗಿರ್ತಿದ್ದೆ ಹಾಗೆ ಬಂದು ಕೂತ್ಕೊಳ್ತಾ ಇದ್ದೆ ನಾನು ಫೇಸ್ ಲೈವ್ ಆನ್ ಮಾಡಿಕೊಂಡು. ಯಾಕಂದರೆ ನನಗೆ ಅಚೀವ್ ಮಾಡಲೇಬೇಕನ್ನೋದಿತ್ತು. ಸೊ ಹಾಗಾಗಿ ನಾನು ಕೂತ್ಕೊಳ್ತಾ ಇದ್ದೆ. ಕಷ್ಟ ಇದೆ, ಬಟ್ ಅದರಲ್ಲೂ ಒಂಥರ ಸುಖ ಇದೆ. ಏನು ಹೇಳಬೇಕಂತನೂ ಗೊತ್ತಾಗ್ತಾ ಇಲ್ಲ ನನಗೆ. ಏನೋ ಗೊತ್ತಿಲ್ಲ, ನನ್ನ ಕಷ್ಟಗಳನ್ನ ನೆನೆಸ್ಕೊಬಿಟ್ರೆ ಆ ಟೈಮಲ್ಲಿ ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನಿದ್ದೆಗೆಟ್ಟಿರೋದು, ಊಟ ಬಿಟ್ಟಿರೋದು, ಹೆಲ್ತ್ ಹಾಳು ಮಾಡ್ಕೊಂಡಿರೋದು, ಅದೆಲ್ಲ ನೆನೆಸ್ಕೊಂಬಿಟ್ರೆ ತುಂಬ ಅಂದರೆ ತುಂಬ ನೋವಾಗತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಇವತ್ತು ಅದೇ ಪ್ರೌಡ್ ಇದೆ. ಬಟ್ ಪೇಮೆಂಟ್ ಮಾಡ್ಕೊಳ್ಳೋದು ಲೇಟ್ ಮಾಡಿಕೊಂಡೆ ನಾನು. ಯಾಕಂದರೆ 8-9 ತಿಂಗಳಾಗ್ತಾ ಇದೆ, ನನ್ನ ಪೇಮೆಂಟ್ ಇನ್ನೂ ಬಂದಿಲ್ಲ. ಅದೊಂದು ಬೇಜಾರಿದೆ ನನಗೆ ಆ್ಯಕ್ಚುಲಿ. ಬಿಕಾಸ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಬಿಟ್ಬಿಟ್ಟೆ. ವೀಡಿಯೋಸ್ ಮಾಡ್ತಾ ಇಲ್ಲ, ಬರೀ ಲೈವ್ ಅಂದ್ಕೊಂಡೆ. ಅದು ಏನಕ್ಕೆ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಗ್ಯಾಪ್ ಆಗಬಾರ್ದು. ನಂಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಹೊರಗೆಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ವೀಡಿಯೋಸ್ ಮಾಡೋದಕ್ಕೆ. ವೀಡಿಯೋ ಮಾಡೋದಕ್ಕೆ ನಾನು ಅದೆಲ್ಲೂ ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಗ್ಯಾಪ್ ಆಗಿಬಿಟ್ರೆ ಮತ್ತೇನು ಜನ ಮರ್ತು ಬಿಡ್ತಾರೆ ಅನ್ನೋದಕ್ಕೋಸ್ಕರ ಲೈವಲ್ಲಿ ಇರ್ತದೆ. ಈಗಲೂ ನಂಗೆ ಲೈವ್ ಮಾಡಿಲ್ಲ ಅಂತ ಕೇಳ್ತಾರೆ. ಆ್ಯಕ್ಚುಲಿ ನಂಗೆ ಲೈವ್ ಮಾಡಿದ್ರೇ ತುಂಬ ಜನ ಬರ್ತಾರೆ ನಂಗೆ ಈಗಲೂ. ನನಗೆ ಒಂದಿನ ಗ್ಯಾಪ್ ಕೊಟ್ಟರೆ ತುಂಬ ಜನ ಕೇಳ್ತಾರೆ, ಯಾಕೆ ಲೈವ್ ಮಾಡ್ತಾ ಇರೋ ನೀವು ಅಂತ. ನೆಸೆಸಿಟಿ ಇಲ್ಲ ಮೋನೋ ಆಗಿರೋ ಚಾನಲ್ಗೆ ಲೈವು. ಬಟ್ ಏನಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾರೆ ಅನ್ನೋದೊಂದೇ ಒಂದು ಕಾರಣಕ್ಕೆ ಲೈವ್ ಮಾಡ್ತೀನಿ. ಮತ್ತು ನನಗೂ ಒಂದು ಬೋರ್ ಕಳಿಯುತ್ತೆ. ನಾನು ಅಣ್ಣ ತಮ್ಮಂದ್ರ ಜೊತೆ ಮಾತಾಡ್ಲಿಕ್ಕಾಗತ್ತೆ. ಅಕ್ಕ ತಂಗಿದಿರು ಬರ್ತಾರೆ, ನಾನು ಇನ್ನೊಬ್ರು ಲೈವಿಗೆ ಹೋಗ್ತೀನಿ. ನಾನು ತುಂಬ ಕಡಿಮೆ ಎಲ್ಲರ ಲೈವ್ಗೂ ಹೋಗೋದು. ಮೊದಲು ಹೋಗ್ತಾ ಇದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ. ಇಷ್ಟೇ. ಏನಿಲ್ಲ, ತುಂಬ ಈಸಿ ಆಗುತ್ತೆ, ಮಾಡ್ಕೊಂಡು ಹೋಗಿ, ಕಷ್ಟ ಏನಾಗಲ್ಲ. ನನ್ನ ಸಜೆಷನ್ ಇಷ್ಟೇ ನಿಮಗೆ. ಏನಂದರೆ ಡೈಲಿ ಒಂದು 2-3 ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿ. ಡೈಲಿ ಲಾಂಗ್ ವಿಡಿಯೋ ನೀವು ಏನೊಂದು ಕುಕ್ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅದನ್ನೇ ತೋರಿಸಿ. ಬಟ್ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಪರ್ಸ್ನಲ್ ತೋರಿಸಿ ಅಂದಿದ ತಕ್ಷಣ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ತೋರಿಸಿ ಅಂದಿದ ತಕ್ಷಣ ಪೂರ ಡೀಪಾಗೆಲ್ಲ ಹೋಗಿ ತೋರಿಸ್ಬೇಡಿ. ಏನು ತೋರಿಸ್ಬೇಕು ಏನು ತೋರಿಸ್ಬಾರ್ದು ಅನ್ನೋದು ನಿಮಗೆ ಅರಿವಿರುತ್ತೆ, ಅದನ್ನು ಮಾತ್ರ ತೋರಿಸಿ. ಓಕೆನಾ? ಆಮೇಲೆ ಲೈವ್ ಮಾಡಿ. ಲೈವ್ ಮಾಡೋ ಕೆಲಸ ಎಲ್ಲ ಬಿಟ್ಟು ಮಾಡಿ ಅಂತಲ್ಲ. ಯಾವ ಟೈಮು ನಿಮಗೆ ಮಾರ್ನಿಂಗ್ ಟೈಮ್ ಆದರೆ ಮಾರ್ನಿಂಗ್ ಮಾಡಿ, ಈವ್ನಿಂಗ್ ಟೈಮ್ ಆದರೆ ಈವ್ನಿಂಗ್ ಟೈಮ್ ಮಾಡಿ. ಮತ್ತು ನಾನು ಬೆಸ್ಟ್ 2 ಟಿಪ್ಸ್ ಕೊಡ್ತೀನಿ. ಮಾರ್ನಿಂಗ್ ಒಂದು 11ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಲೈವು. 11-11:30ಗೆಲ್ಲ ಸ್ಟಾರ್ಟ್ ಮಾಡಿ. ತುಂಬ ಜನಕ್ಕೆ ನಾನು ಈಗ ಕೊಟ್ಟಿರೋ ಟಿಪ್ಪು ತುಂಬ ಜನಕ್ಕೆ ಯೂಸ್ ಆಗಿದೆ. ಇವತ್ತು ಅವ್ರದ್ದು 2-3 ಲೈವ್ ಮೋನೋ ಆಗಿದೆ ಚಾನಲ್ ಕೂಡ. ಆಮೇಲೆ ಕೆಲವ್ರಿಗೆ ಇವಾಗ ವೈರಲ್ ಕೂಡ ಆಗ್ತಾ ಇದೆ ಅವ್ರದ್ದು. ಚಾನಲ್ ನೇಮ್ ತೊಗೊಳಕ್ಕೆ ಇಷ್ಟ ಇಲ್ಲ. ಮತ್ತು ನಾನು ಹೋಗಿ ನನ್ನ ಸಬ್ಸ್ಕ್ರೈಬರ್ಸ್ ನನಗದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ನನ್ನ ಜನನ ನಾನು ಅಲ್ಲಿ ಕಳ್ಸೋಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಈವ್ನಿಂಗ್ ಟೈಮ್ ಮಾಡಿ. ಈವ್ನಿಂಗ್ ಟೈಮ್ ಒಂದು 6:30-7ಗೆಲ್ಲ ಲೈವ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಎಲ್ಲ ಕೆಲಸದಿಂದ ಬಂದು ಕೂತಿರ್ತಾರೆ. ಸ್ಕ್ರಾಲ್ ಮಾಡೋ ಟೈಮಲ್ಲಿ ಏನೋ ಸಿಕ್ಕಿದ್ರೆ ವಾಚ್ ಮಾಡ್ತಾರೆ. ಸೊ ಹಾಗಾಗಿ ಇಷ್ಟೇ. 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಟಿಪ್ಸು ಫಾಲೋ ಮಾಡಬೇಕಾಗಿರೋವಂಥದ್ದು. ನನಗೆ ತಿಳಿದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಹೈಪ್ ಮಾಡಿ. ಏನೇ ಮಿಸ್ಟೇಕ್ ಇದ್ರೂ ಅಥವಾ ಏನೇ ಕರೆಕ್ಷನ್ಸ್ ಇದ್ರೂ ಅಥವಾ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ದಯವಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು. ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.